ಹಾಯ್ ಎವ್ರಿವನ್, ಶಂಕರ್ ಗುರು ಬಡವ ರಾಸ್ಕಲ್ ಸಿನಿಮಾದ ಡೈರೆಕ್ಟರ್ ಇವರು. ಡಾಲಿ ಅವ್ರ ಜೊತೆ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡ್ರು. ಆ ಸಿನಿಮಾನೇ ಅಣ್ಣ ಫ್ರಮ್ ಮೆಕ್ಸಿಕೋ. ಅಣ್ಣ ಫ್ರಮ್ ಮೆಕ್ಸಿಕೋ ಏನು ಟೈಟಲ್ ಹಿಂಗಿದೆಯಲ್ಲ, ಮೆಕ್ಸಿಕೋದಲ್ಲೇ ಏನಾದರೂ ಶೂಟ್ ಮಾಡ್ತಾ ಇದ್ದಾರಾ ಅಥವಾ ಕಂಪ್ಲೀಟ್ ಫಾರಿನ್ ಲೊಕೇಶನ್ನ ಅಂತ ಅಂದ್ಕೊಂಡೆ. ನಿನ್ನೆ ರಿಲೀಸ್ ಆಗಿರೋ ಟೀಸರ್ ನೋಡಿದಾಗ ನನಗನ್ನಿಸ್ತು ಮೆಕ್ಸಿಕೋದಲ್ಲೇ ಹೋಗಿ ಮಾಡಿರಲಿ ಅಥವಾ ಇಲ್ಲೇ ಸೆಟ್ ಹಾಕಿ ಮಾಡಿರಲಿ, ನೋಡೋದಕ್ಕೆ ಮೆಕ್ಸಿಕೋದಲ್ಲೇ ಶೂಟ್ ಮಾಡಿರೋ ಥರ ಇದೆ. ಯಾಕೆ ಅಂತಂದರೆ ಅಲ್ಲಿರೋ ಎಲ್ಲ ಕ್ಯಾರೆಕ್ಟರ್ಗಳು ಯಾರೂ ನಮ್ಮವರು ಅಂತ ಅನ್ಸಲ್ಲ, ನಮ್ಮ ಆರ್ಟಿಸ್ಟ್ಗಳು ಅಂತ ಅನ್ಸೋದೇ ಇಲ್ಲ. ಕಂಪ್ಲೀಟ್ಲಿ ಫಾರಿನಲ್ಲೇ ಹೋಗಿ ಅಲ್ಲಿರೋ ಜನಗಳನ್ನೇ ಸೆಲೆಕ್ಟ್ ಮಾಡಿಕೊಂಡು ಅವ್ರ ಜೊತೆನೇ ಶೂಟಿಂಗ್ ಮಾಡಿರೋ ಥರ ಇದೆ. ಏನಿಲ್ಲ, ಇಲ್ಲಿ ಕೋಳಿ ಕಾಳಗ ನಡೀತಿರುತ್ತೆ. ಅಲ್ಲಿಗೆ ಒಂದು ಹುಂಜ ಬರುತ್ತೆ. ಆ ಹುಂಜದ ಕಾಲಿಗೆ ಲಾಂಗ್ನ ಕಟ್ಟಿರ್ತಾರೆ. ಆ ಲಾಂಗಿಗೆ ಆಲ್ರೆಡಿ ರಕ್ತ ಎಲ್ಲ ಅಂಟ್ಕೊಂಡಿರುತ್ತೆ. ಅದಾದಮೇಲೆ ಡಾಲಿ ಅವರ ಎಂಟ್ರಿ. ನನಗಿದೊಂದು ಸೀನ್ ತುಂಬಾ ಇಷ್ಟ ಆಯಿತು. ಕರ್ನಾಟಕದ ಒಂದು ಕತ್ತಲ್ಲಿ ಒಂದು $1 ಹಾಕ್ಕೊಂಡಿರ್ತಾರೆ ಅವರು ಹಿಂಗೆ ಬೆಂಡಾಗಿ ಹಿಂಗೆ ಬರ್ತಿರ್ತಾರೆ. ಆವಾಗ ಈ ಕತ್ತಲಿರೋ $, ಈ ಕರ್ನಾಟಕದ ಇರುತ್ತಲ್ಲ, ಅದನ್ನು ಬೇರೆ ಥರನೇ ತೋರಿಸಿದ್ದಾರೆ. ನಾನು ನಿಜವಾಗ್ಲೂ ಒಂದು ಸೆಕೆಂಡ್ ತುಂಬ ಚೆನ್ನಾಗಿದೆ ಗುರು ಸೀನ್ ಇದು ಅಂತ ಅನ್ನಿಸ್ಬಿಡ್ತು. ಸಿನಿಮಾನೂ ಹಿಂಗೆ ಇರಲಿ, ಸಿನಿಮಾನೂ ಇದೇ ಥರ ಎಲ್ಲ ಸೀನ್ ಟು ಸೀನ್, ಫ್ರೇಮ್ ಟು ಫ್ರೇಮ್ ಜನಗಳಿಗೆ ಇಷ್ಟ ಆಗೋ ರೀತಿಯಲ್ಲಿ ಡೈರೆಕ್ಟ್ರು ಮಾಡಿರಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಆಫ್ಟರ್ ಸೀಯಿಂಗ್ ದಿಸ್ ಟೀಸರ್. ಆಮೇಲೆ ಡಾಲಿ ಧನಂಜಯ ಅವರು ನಿಮಗೆಲ್ಲ ಗೊತ್ತು, ಅವ್ರಿಗೆ ಕೊಟ್ಟಿರೋವಂಥ ಟೈಟಲ್ ಬಂದ್ಬಿಟ್ಟು ನಟ ರಾಕ್ಷಸ ಅಂತ. ನಟ ರಾಕ್ಷಸ ಅಂತ ಟೈಟಲ್ ಸಿಕ್ಕಿದ್ಮೇಲೆ ಅವ್ರು ಆ್ಯಕ್ಟಿಂಗ್ ಮಾಡೋದ್ರಲ್ಲಿ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡೋದೇ ಇಲ್ಲ. ನಾನು ಇತ್ತೀಚಿನ ದಿನಗಳಲ್ಲಿ ಡಾಲಿ ಅವರು ಎಲ್ಲೋ ಸ್ವಲ್ಪ ಕಾಣೆ ಆಗೋಗ್ಬಿಟ್ಟಿದ್ರು, ಕಾಣಿಸ್ತಿದ್ದಿಲ್ಲ ಯಾವುದೇ ಸಿನಿಮಾಗಳು, ಅಂದರೆ ಅವ್ರು ಆ್ಯಕ್ಟ್ ಮಾಡ್ತಿರೋ ಸಿನಿಮಾಗಳು ಯಾವುದೂ ಬರ್ತಾ ಇರಲಿಲ್ಲ. ಆದಮೇಲೆ ಸಡನ್ನಾಗಿ ಟೀಸರ್ ಬಂತು. ಆ ಟೀಸರಲ್ಲಿ ಆ್ಯಕ್ಟಿಂಗ್ ವೈಸ್ ಎಲ್ಲೂ ಎನರ್ಜಿ ಡೌನ್ ಆಗದೆ, ಎಂಟ್ರಿ ಸೀನಿಂದ ಹಿಡಿದು ಆ ಟೀಸರ್ ಮುಗಿಯೋವರೆಗೂ ಎಲ್ಲೂ ಎನರ್ಜಿ ಡೌನ್ ಆಗದೆ ತಮ್ಮನ್ನು ತಾವು ತುಂಬ ಚೆನ್ನಾಗಿ ಪ್ರೊಜೆಕ್ಟ್ ಮಾಡ್ಕೊಂಡಿದ್ದಾರೆ. ಆ್ಯಕ್ಟಿಂಗ್ ವೈಸ್ ಡೈಲಾಗ್ ಆಗಿರ್ಬೋದು, ಅವ್ರು ಹೇಳ್ತಾರೆ, ನಾನು ನನ್ನ ಫ್ರೆಂಡ್ನ ನಿಮಗೆಲ್ಲ ಇಂಟ್ರೊಡ್ಯೂಸ್ ಮಾಡ್ಸೋಕ್ಕೆ ಬಂದೆ, ವರ್ಲ್ಡ್ ಫೇಮಸ್ ಕರ್ನಾಟಕ ವೆಪನ್ ದಿ ಲಾಂಗ್ ಅಂತ. ವರ್ಲ್ಡ್ ಕರ್ನಾಟಕ ಫೇಮಸ್ ವೆಪನ್ ಯಾಕೆ ಅಂತಂದರೆ, ಓಮ್ ಅನ್ನೋ ಸಿನಿಮಾದಲ್ಲಿ ಶಿವಣ್ಣ ಅವ್ರು ಹಿಡ್ಕೊಂಡಿದ್ದು ಲಾಂಗು. ಅವತ್ತಿಂದ ಇವತ್ತವರೆಗೂ ಗೊತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಲಾಂಗು ಮಚ್ಚು ಮಾಡಿರುವಂಥ ಮ್ಯಾಜಿಕ್ ಮತ್ತು ಈ ಒಂದು ಲಾಂಗ್ ಹಿಡ್ಕೊಂಡು ಮಾಡಿದಂಥ ಸಿನಿಮಾಗಳು ಎಲ್ಲನೂ ಆಲ್ಮೋಸ್ಟ್ ಸೂಪರ್ ಡೂಪರ್ ಹಿಟ್ಟೇನೆ. ಅಷ್ಟು ಚೆನ್ನಾಗಿ ಸಿನಿಮಾಗಳು ಹೋಗಿದೆ. ನಮ್ಮ ಜನಕ್ಕೆ ಏನೋ ಗೊತ್ತಿಲ್ಲ, ಈ ಥರ ಸಿನಿಮಾಗಳು ತುಂಬಾ ಇಷ್ಟ ಆಗುತ್ತೆ. ಅದಕ್ಕೇನೆ ಡಾಲಿ ಅವರು ಡೈಲಾಗ್ನ ವರ್ಲ್ಡ್ ಫೇಮಸ್ ಕರ್ನಾಟಕ ವೆಪನ್ ದಿ ಲಾಂಗ್ ಅಂತ ತೊಗೊಂಡಿದ್ದಾರೆ ಡೈಲಾಗ್ನ. ಆಮೇಲೆ ಇವು ಡ್ರೆಸ್ಸಿಂಗ್ ಸೆನ್ಸ್ ನಂಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ಈಗ ಫಾರಿನ್ಗೆ ಹೋಗಿದ ತಕ್ಷಣ ಫಾರ್ಮಲ್ಸು ಅದು ಇದು ಅಲ್ಲದೆ ಒಂಥರ ಕಂಪ್ಲೀಟ್ ಕಲರ್ಫುಲ್ಲಾಗಿ, ಆಮೇಲೆ ಕಂಪ್ಲೀಟ್ ಮೀಸೆ ಗಡ್ಡ ಎಲ್ಲ ಕಂಪ್ಲೀಟ್ ತೆಗೆದುಬಿಟ್ಟು ಕ್ಲೀನ್ ಶೇವ್ ಮಾಡಿದರೆ. ಲೈಕ್ ಟಗರು ಸಿನಿಮಾದಲ್ಲಿ ಡಾಲಿ ಹೆಂಗಿದ್ರು, ಡಾಲಿ ಅನ್ನೋ ಕ್ಯಾರೆಕ್ಟರ್ ಹೆಂಗಿತ್ತು ಎಕ್ಸಾಕ್ಟ್ ಅದೇ ಥರನೇ ಇದ್ದಾರೆ ಇದರಲ್ಲೂ. ನೋಡೋಣ ಈ ಸಿನಿಮಾ ರಿಲೀಸ್ ಆದಮೇಲೆ ಯಾವ ಥರ ಒಂದು ಮೂಮೆಂಟ್ನ ಕ್ರಿಯೇಟ್ ಮಾಡ್ಬೋದು ಆ್ಯಂಡ್ ಯಾವ ಥರ ಆಡಿಯನ್ಸ್ ರಿಯಾಕ್ಷನ್ ಕೊಡ್ಬೋದು, ಸಿನಿಮಾ ಹೆಂಗಿರುತ್ತೆ ಅಂತ ನೋಡೋದಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ. ರಿಲೀಸ್ ಡೇಟು ಏನು ಈ ಟೀಸರಲ್ಲಿ ಹೇಳಿಲ್ಲ. ಅಪ್ಕಮಿಂಗ್ ಡೇಸಲ್ಲಿ ಟ್ರೈಲರು ಮತ್ತೊಂದು ಪೋಸ್ಟರ್ಗಳು ಬಂದಾಗ ರಿಲೀಸ್ ಡೇಟು ಒಂದು ಪ್ರೆಸ್ ಮೀಟ್ ಮಾಡಿನೋ ಹೇಳ್ಬೋದು ಅಂತ ಅನ್ಕೋತೀನಿ. ಸೊ ಅಲ್ಲಿ ಗಂಟ ಸ್ಟೇ ಟ್ಯೂನ್. ಇಂಥ ಸಿನಿಮಾಗಳು ಇಂಥ ಡಿಫ್ರೆಂಟಾಗಿ ಏನೋ ಟ್ರೈ ಡಿಫ್ರೆಂಟ್ ಅಂತಾರಲ್ಲ, ಆ ಥರ ಮಾಡಿರುವಂಥ ಸಿನಿಮಾಗಳು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬರಬೇಕು ಅಂತ ಅನ್ನೋದು ನನ್ನ ಒಂದು ಎಕ್ಸ್ಪೆಕ್ಟೇಷನ್. ಜನಗಳದ್ದು ಅದೇ ಇದೆ. ಸೊ ಟೀಸರಿಂದ ನೋಡಿದ ಅಂತಂದರೆ ಹೋಗಿ ನೋಡಿ ಮತ್ತೆ ಸಿಗ್ತೀನಿ ಒಂದು ವಿಡಿಯೋ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ಬಾಯ್, ಟೇಕ್ ಕೇರ್.